ಬಿಟ್ನಲ್ಲ, ನನ್ನ ಕಣ್ಣು ತಪ್ಪಿಸಿಕೊಂಡು ಬಿಟ್ನಲ್ಲ. ಅರಸುತ್ತಾ ಬಂದೆ. ಎಲ್ಲಿ ಅರಸಿದರೂ ಶಂಕರನ ಸುಳಿವಿಲ್ಲ. ಹಾಗಾದ್ರೆ ಎಲ್ಲಿ ಹೋಗಿರಬಹುದು? ಎಲ್ಲ ಆಗಿರಬಹುದು. ಎಲ್ಲೆಲ್ಲೋ ಸೊಬಗಿದೆ, ಎಲ್ಲೆಲ್ಲೋ ಸೊಗಸಿದೆ, ಮಾಮರ ಕೂತಿದೆ ಸೊಬಗೆ ನಿನ್ನಿದೆ, ಮಾಮರರು ಪೂತಿದೆ, ಮಾಮರರ ಪೂತಿದೆ, ಎಲ್ಲೆಲ್ಲೋ ಸೊಬಗಿದೆ, ಎಲ್ಲೆಲ್ಲೋ ಸೊಗಸಿ.
ಕಂಡುದಿಲ್ಲವೋ ಮುಖಮಂಡಲ ಶಶಿಧರ 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 ಕಂಡುದಿಲ್ಲವೋ ಮುಖಮಂಡಲ ಶಶಿಧರ ಮುಖಮಂಡಲ ಶಶಿಧರ ಶಶಿಧರ ಮುಖಮಂಡಲ ಶಶಿಧರ ತುಂಡು ಕುಚಾಗನೆ ತುಂಡು ಕುಚಾಗನೆ ಕೊಡೆ ಆನಂದ ದುಂಡು ಕುಚಾಂಗನೆ ದುಂಡು ಕುಚಾಂಗನೆ ದುಂಡು ಕುಚಾಂಗನೆ ಗೊಂಡೆ ಆನಂದವ ಕಂಡನು ಭುವನ ಸುಂದರಿಯ ಭೂಮಂಡಲದೊಳಗೆ ಚೆಲುವಿಕೆಯ ಕಂಡುದಿಲ್ಲವೋ ಮುಖಮಂಡಲ ಜಲಿತರ ದುಂಡು ಕುಚಾಂಗನೆ ಗೊಂಡೆ ಆನಂದವ ತುಂಡು ಕುಚಾಗನೆ ಗೊಂಡೆ ಆನಂದವ ಕಂಡುದಿಲ್ಲವೋ ಮುಖಮಂಡಲ ಶಶಿಧರ 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 ದುಂಡು ಕುಚಾಂಗನೆ ಗೊಂಡೆ ಆನಂದವ ದುಂಡು ಕುಚಾಂಗನೆ ಗೊಂಡೆ ಆನಂದವ ಓ ಕಂಡುದಿಲ್ಲವೋ ಮುಖಮಂಡಲ ಶಶಿಧರ ದುಂಡು ಕುಚಾಂಗನೆ ಗೊಂಡೆ ಆನಂದವ ಕಂಡುದಿಲ್ಲವೋ ಮುಖಮಂಡಲ ಶಶಿಧರ ದುಂಡು ಕುಚಾಂಗನೆ ಗೊಂಡೆ ಆನಂದವ ಕಂಡನು ಭಸ್ಮಾಸುರನು ಮೋಹಿನಿಯನ್ನು ಕಂಡನು ಭಸ್ಮಾಸುರನು ಮೋಹಿನಿಯನ್ನು ಕಂಡನು ಕಂಡನು ಭಸ್ಮಾಸುರನು ಮೋಹಿನಿಯನ್ನು ಕಂಡನು ಕಂಡೆ ಕಣ್ಣು ತುಂಬಾ ಕಂಡೆ ಅಲ್ಲ ಮನ ದಣಿಯೇ ನೋಡಿದೆ. ಏನು ಆಶ್ಚರ್ಯ, ಎಂತಹ ವಿಚಿತ್ರ, ಏನು ವಿಶೇಷ ಅಲ್ಲದೆ ಇದ್ರೆ ಈ ಕಾಡಿನ ತನ್ಮಧ್ಯದಲ್ಲಿ ಇಂತಹ ಸುಂದರಿಯಾದಂತಹ ಹೆಣ್ಣೊಬ್ಬಳು ನನಗೆ ಗೋಚರವಾದಳು. ನಿರೀಕ್ಷೆ ನನಗಿರಲಿಲ್ಲ. ಅವಳನ್ನ ಕಂಡ ಮೇಲೆ ತಿಳಿದು ಬಂದದ್ದು, ಹೆಣ್ಣೊಬ್ಬಳು ನನ್ನ ಎದುರುಗಡೆಯಲ್ಲಿ ರಾರಾಜಿಸ್ತಾ ಇದ್ದಾಳೆ. ಯಾರಿವಳು? ವನದೇವತೆಯೇ, ಪ್ರಕೃತಿ ದೇವಿಯೇ ರಮಣೀಯಾಗಿ ನನ್ನ ಎದುರುಗಡೆಯಲ್ಲಿ ಪರಿಶೋಭಿಸ್ತಾ ಇದ್ದಾಳ. ಎಂಥ
ಎಂತಹ ಚಂದ, ಎಂತಹ ಸೌಂದರ್ಯ, ಏನು ರೂಪ ರಾಶಿ, ಏನು ರೂಪ ರಾಶಿ, ರಾಶಿ ರೂಪ ನೋಡಿದಾಗ ಎಂತವರ ಮನಸ್ಸಾದ್ರು ಆಕರ್ಷಿತವಾಗಲೇಬೇಕು. ಕಂಡಾಗಲೇ ನಮ್ಮ ಕತೆ ಬಿಡಿ, ನಾವೆಲ್ಲ ಪ್ರಾಯದ ಹೊಂತಕಾರಿಗಳು. ವಯೋವೃದ್ಧನಾದರು ಒಂದು ಬಾರಿ ಕೂಡದೇ ಇದ್ರು ಹೀಗೆ ತಿರುಗಿ ನೋಡಬೇಕು. ಅಂತಹ ಆಕರ್ಷಣೀಯವಾದ ಸೌಂದರ್ಯ ದೂರದಿಂದಲೇ ಕಂಡಾಗ ಇವಳ ಚಲುವಿಕೆ ನನ್ನನ್ನು ಈ ಕಡೆಗೆ ಸೆಳೆದದ್ದು ಸುಳ್ಳಲ್ಲ. ಕಂಡುವುದಿಲ್ಲವು ಮುಖ ಮಂಡಲ ಶಶಿತೆರ, ಆಕಾಶದಲ್ಲಿ ವಿರಾಜಮಾನನಾಗಿರುವ ಆ ಚಂದ್ರಮ ನಿಜವಾಗಿ ಆಕಾಶ ಬಿಟ್ಟು ಒಂದು ಇವಳು ಮನೆಯಲ್ಲೇ ಮುಖದ ಮೇಲೆ ಮನೆ ಮಾಡಿದ್ದಾನೋ ಎಂಬ ಹಾಗೆ. ಏನ್ ತಲೆ, ಏನ್ ತಲೆ, ಆ ತಲೆಯ ಮೇಲಿರುವ ಕೂದಲು ಕೇಶರಾಶಿ ಪುಷ್ಕಳವಾದದ್ದು, ಪೂರ್ಣ ಹುಟ್ಟಿ ಬಂದದ್ದೇ ಅಂತ ಕಾಣಿಸ್ತದೆ. ಎಲ್ಲ ಒಂದೇ ಬಣ್ಣದ್ದು, ಯಾವ್ದು ಸೇರ್ಸದ್ ಸುಳ್ಳಪ್ಪ. ಅಂದರೆ ಆ ಮುಖಕಾಂತಿಗೆ, ಮುಖ ಶೃಂಗಾರಕ್ಕೆ ಕೊರತೆ ಇಲ್ಲದೆ ಇರುವ ಹಾಗೆ ಪುಷ್ಕಳವಾದಂತಹ ಕೇಶರಾಶಿ ಅವಳ ಸೌಂದರ್ಯಕ್ಕೆ ಹೊಸ ಮೆರುಗನ್ನು ಕೊಟ್ಟಿದೆ. ಆಮೇಲೆ ಇದು ಮುಂಗುರುಳು, ಅದು ಮುಂಗುರುಳ ಒಂದಿಷ್ಟು ಜನ ಎಲ್ಲ ಮುಂಗುರುಳು ಹಾಕ್ತಾರೆ, ಏನ್ ಪ್ರಯೋಜನ ಇಲ್ಲ. ಬರುವಾಗ 6 ಇರ್ತದೆ, ಒಳಗೆ ಹೋಗುವಾಗ 3 ಇರ್ತದೆ. ಇದು ಹಾಗಲ್ಲ, ಹುಟ್ಟಿ ಬಂದ ಮುಂಗುರುಳು, ಮರಿ ದುಂಬಿಗಳು ಹಾರಾಡುತ್ತಾ ಇದೆಯೋ ಎಂಬ ಹಾಗೆ. ಆಮೇಲೆ ಇಳಿಬಿಟ್ಟಿರುವಂತಹ ಜಡೆ, ಎಂತಹ ಜಡೆ, ನಾಗನ ಹೆಡೆ, ನಿಜವಾಗಿ ನಾಗಶ್ರೀ ಜಡೆಯೇ ಇದು. ನಾಗಶ್ರೀ ಜಡೆಯೋ ಅಥವಾ ಜಡೆ ನಾಗಶ್ರೀಯ, ಯಾರಿದ್ದರೂ ನಾಗನ ಹೆಡೆಯ ಹಾಗೆ. ಆಮೇಲೆ ಅವಳ ಹಣೆ, ಅದು ಹಣೆಯ ಬಂಗಾರದ ಮಣೆ ಮಾತ್ರ ಅಲ್ಲ, ಆ ಹುಬ್ಬು ನೋಡಿ, ಹುಬ್ಬು ಅದು ಹುಬ್ಬು ಅಲ್ಲವೇ ಅಲ್ಲ. ಎದೆ ಮೇಲೆ ತೆಗೆದು ಕೊಲ್ಲು ಪುಡು ಹಾಕಿದಾಗೆ ಒಂದು ಹುಬ್ಬು ಹೀಗೆ ಮಾಡಿದ್ರೆ ಸಾಕು, ಮಗ ಮ್ಯಾಗದ ಬಿದ್ದು ಹೋದ ಅಲ್ವಾ. ಅಂತಹ ನೋಡಿ, ಆ ಹುಬ್ಬು ಅಂತ ಹೇಳಿದ್ರೆ ಅದು ನಿಜವಾಗಿ ಕಾಮನ ಕೈ ಕಬ್ಬಿಲ್ಲು. ಒಪ್ಪ ಊರ್ಣವಾಗಿ ತಿದ್ದಿ ತೀಡಿ ಒಂದು ಸಣ್ಣ ಕೂದಲು ಆಚೀಚೆ ವ್ಯತ್ಯಾಸ ಆಗದೆ ಇದ್ದಾಗ ಹುಬ್ಬಿನ ಮೇಲೆ ಬಂದಿದೆ. 1 ತಿಂಗಳಿಗಿನ ಹುಬ್ಬಿಗೆ ಎಷ್ಟು ಖರ್ಚು ಮಾಡಿ ಸಾಯ್ತಾಳೆ. ಸೌಂದರ್ಯ ಪ್ರಜ್ಞೆ ಅದೆಲ್ಲ ಬೇಕು. ಆಗಲ್ಲ ಒಚ್ಚಿನ ಬೆಲ್ಲ, ಆಮೇಲೆ ತುಟಿ, ತೊಂಡೆ ಹಣ್ಣು, ಆ ದಂತ ಪಂಕ್ತಿ. ಅಯ್ಯ, ಚಂದ್ರ ನಾಚಿಕೆಯಾಗಿ ಮೋಡದ ಮರೆಯನ್ನು ಸೇರ್ಕೊಂಡು ಬಿಟ್ಟ. ಚಂದ್ರಪ್ರಭೆಯನ್ನು ಧಿಕ್ಕರಿಸುವ ಆ ದಂತಕಾಂತಿ. ಓ, ಇವಳ ದಂತಕಾಂತಿ, ಅದರ ರಾಯಭಾರಿ ದಂತಕಾಂತಿ. ಆ ಕಾಂತಿಯುಕ್ತವಾದಂತಹ ದಂತ, ಆಮೇಲೆ ಕೊರಳು, ಬಲಮುರಿ ಶಂಕ, ಸಾಕು. ಉಳಿದದ್ದೆಲ್ಲ ಸೌಂದರ್ಯವತಿ ಎನ್ನುವುದಕ್ಕೆ ಅನುಮಾನ ಇಲ್ಲ. ಮತ್ತೆ ಯಾವುದನ್ನು ಬೇರೆ 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 ಬೇರೆಯಾಗಿ ಹೇಳುವುದು ಬೇಡ. ದೇವರು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡಬೇಕು ಅಷ್ಟು ಸರಿ ಕೊಟ್ಟಿದ್ದಾನೆ, ಸರಿ ಉಂಟು. ಮತ್ತು ನಾವು ಹೇಳಿ ಯಾಕೆ ಸುಮ್ಮನೆ ಮುಜುಗರಕ್ಕೆ ಒಳಪಡಿಸುವುದು ಅಲ್ವಾ? ಭಾವಕ್ಕೆ ಸೌಂದರ್ಯ ನೋಡಿ ಭಾವಗೆ ಸೌಂದರ್ಯ ನೋಡೆ
ಮಾತನಾಡೆ ಇವಳ್ಯಾವಳೋ? ಇವಳ್ಯಾವಳೋ? ಇವಳ್ಯಾವಳೆಂಬುದ ಮಾತನಾಡೆ. ಆ ದೇವಿಯ ಬಳಿಗೈದಿ ಸಾವಧಾನದೊಳೀಗ 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 ಯಾವಳೆಂಬುದ ಕೇಳೆ ಆ ವಿವರವನೆಲ್ಲ. ದೇವಿಯ ಬಳಿಗೈದಿ ಸಾವಧಾನದೊಳಗೀಗ ಯಾವಳೆಂಬುದ ಕೇಳ್ವೆ ಆ ಪಾವಗಿ ಸೌಂದರ್ಯ ನೋಡಿ ಮನೋಭಾವತೆಯ ಬಳಿಗೋಡೆ ಎನ್ನ ಜೀವನ ನಲಿದಾಡೆ ಇವಳ್ಯಾವಳೆಂಬುದ ಮಾತನಾಡೆ. ದೇವಿಯ ಬಳಿಗೈದಿ ಸಾವಧಾನದೊಳೀಗ ಯಾವಳೆಂಬುದ ಕೇಳೆ ಆ ವಿವರವನೆಲ್ಲ. ಕಂಡನು ಭಸ್ಮಾಸುರನು ದೇವಿಯನ್ನು ಕಂಡನು ಭಸ್ಮಾಸುರನು ಮೋಹಿನಿಯನ್ನು ಕಂಡನು ಭಾವಕಿ ಸೌಂದರ್ಯ ನೋಡಿ ನಿಜವಾಗಿ ಇವಳ ಸೌಂದರ್ಯವನ್ನು ಕಾಣುತ್ತಾ ಇರುವ ಹಾಗೆ ಯಾಕೋ ಏನು ನನ್ನ ಜೀವನಯನಗಳು ನಲಿದಾಡುತ್ತಾ ಇದೆ. ಇವಳು ಯಾರು? ಎಲ್ಲಿಂದ ಬಂದವಳು? ಯಾಕಾಗಿ ಬಂದವಳು? ಅಲ್ಲ ವನ ಪ್ರದೇಶದಲ್ಲಿ ನಿಂತದ್ದು ಯಾಕೆ ತಿಳಿಯಬೇಕು ಎಂಬ ಕುತೂಹಲ. ಯಾರು ಎನ್ನುವುದು ಗೊತ್ತಿಲ್ಲ. ನಾವೇ ಅಬ್ಬರದಲ್ಲಿ ಹೋದ್ರೆ ಪರಿಚಯ ಹೇಳುವುದಲ್ಲ, ಓಡಿದ್ರು ಓಡಿಯಾಳು. ಹಾಗಾಗಿ ಸಾವಧಾನದಿ ದೇವಿ ಹತ್ರ ಹೋಗ್ತೇನೆ. ನಮಗಿವತ್ತು ಒಂದು ಜಾತಿ ದೇವಿ ದರ್ಶನವೇ ಇದು. ಅಪರೂಪಕ್ಕೆ ದೇವಿ ದರ್ಶನ. ಹಾಗಾಗಿ ದೇವಿ ಇದ್ದಲ್ಲಿಗೆ ಸಾವಧಾನದಲ್ಲಿ ಹೋಗಿ ಅವಳ ನಿಜ ಪರಿಚಯ ಕೇಳಲೇಬೇಕು. ಸುಂದರಿ, ಯಾರು ಬೇಳೆ ನಾರಿ ವಯ್ಯಾಗಾರಿ ತಡದತ್ತ ತಯತ್ತ ತಡತ್ತ ಧೀ ತಯತ್ತ ತತ್ತಿ ತಯತ್ತ ತತ್ತಿ ತಯತ್ತ ತತ್ತಿ ತಯತ್ತ ತತ್ತದಿ ತತ್ತದಿ ತತ್ತದಿ. ಯಾರು ಬೀಳಲೆ
ಅಂಗಡಿ ದೂರು ಅಂತ ಕಿವಿ ಕೇಳುವುದೇ ಇಲ್ವಾ? ಇಷ್ಟು ಕೂಗ್ತಾ ಇದ್ದೇನೆ ಅಥವಾ ಸರಿ ಕೇಳುವುದಿಲ್ವಾ? ಏನಾರಿ ವಯಾರಿ ವಯಾರಿ ನಾರೆ ನಾರೆ ನಾರೆ. ಬಹುಶಃ ಕಿವಿ ಏನೂ ಕೇಳುವುದೇ ಇಲ್ಲ. ಮೂಕಿಯ ನೋಡೋಣ, ಪ್ರಯತ್ನ ಮಾಡೋಣ. ಏ ದೇವ್ರೆ, ಪ್ರತಿಸ್ಪಂದನವೇ ಇಲ್ಲ. ಹಾಗಾದ್ರೆ ಪ್ರಯತ್ನ ಮಾಡುವುದು ಹೇಗೆ ನೋಡೋಣ. ಓ ಸುಂದರಿ, ನಿನ್ನನ್ನೇ ಕರೆದದ್ದು. ನನ್ನನ್ನ ಏನದು? ಮಾತಿನ ಮುತ್ತು ಅದು ಕೆಳಗೆ ಬಿತ್ತು, ಅದನ್ನ ನೆತ್ತಿಯ ಮೇಲೆ ಹೊತ್ತು ಮುಂದರಿಯೋಣ ಅಂತ. ನಿನಗಿಲ್ಲ ಇನ್ನು ಹೆಚ್ಚು ಹೊತ್ತು ಅಂತ ಗೊತ್ತಾಯ್ತು. ಹೆಚ್ಚೊತ್ತು ನನಗಿಲ್ಲ, ನಮಗೆ ಹೆಚ್ಚೊತ್ತಿಲ್ಲ, ನಾವು ಮುಗಿಸುವ ಹಾಗಿಲ್ಲ. ಇಬ್ಬಿಬ್ಬರಿದ್ದಾರಲ್ಲಿ. ಎಲ್ಲಿ ಎಲ್ಲಿ ಎಲ್ಲಿ? ನಮ್ಮಿಬ್ಬರನ್ನ ಈ ರೀತಿಯಾಗಿ ಒಂದಾಗಿಸುವುದಕ್ಕೆ ಆ ಭಗವಂತನ ಕುರಿತಾಗಿ ಆಡಿದ್ದು ನಾನು. ಹಾಗಾಗಿ ಮುಗಿಯು ಕಾಲಕ್ಕೆ ಮುಗಿಯಲಿ, ನೀನೇನು ರಗಳೆ ಮಾಡಿಕೊಳ್ಳಬೇಡ. ಹೋಗು ಕಾಲಕ್ಕೆ ಹೋಗಬಹುದು. ಈಗ ನೀನು ಯಾರು ಅಂತ ಹೇಳಿ